ಜಿಲ್ಲೆಯ ಸವದತ್ತಿ ತಾಲೂಕಿನ ಇಂಚಲ ಗ್ರಾಮದಲ್ಲಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಶ್ರೀ ಶಿವಯೋಗೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಇಂಚಲ ಸನ್ 2024 ಹಾಗೂ 25ನೇ ಸಾಲಿನ ಪ್ರಥಮ ಪಿಯುಸಿ ಸ್ವಾಗತ ಎನ್ಎಸ್ಎಸ್ ಘಟಕ ಇಎಲ್ಸಿ ಕ್ಲಬ್ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆಯ ಮೇಲಿರುವ ಎಲ್ಲಾ ಗಣ್ಯಮಾನ್ಯರು ಉದ್ಘಾಟನೆ ಮಾಡಿದರು. ವಿದ್ಯಾರ್ಥಿನಿಯರು ಸ್ವಾಗತ ಗೀತೆಯನ್ನ ಹಾಡಿದರು. ಈ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಪರಮ ಪೂಜ್ಯ ಶ್ರೀ ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರು ವಹಿಸಿಕೊಂಡು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಎಸ್.ಎನ್. ಕೊಳ್ಳಿ ಗುರುಗಳು ಆಗಮಿಸಿ ಮಾತನಾಡಿದರು. ವಿಶೇಷ ಅತಿಥಿಗಳಾಗಿ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳಾದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಎಂ.ಆರ್. ಹಾರುಗೊಪ್ಪ ಅಥಣಿ ಬಿಆರ್ಸಿ ಅಧಿಕಾರಿಗಳು, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಎ.ವೈ. ಹೈಬತ್ತಿ, ಶಿಕ್ಷಕರಾದಂತಹ ಶ್ರೀ ಹುಮಾಯೂನ್ ಇಬ್ರಾಹಿಂ ಸುತ್ತಾರ್, ಮುರುಗೋಡ ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಎಸ್.ಎಂ. ರಾಯ್ ನಾಯ್ಕರ್ ಅವರು ಆಗಮಿಸಿ ವಿದ್ಯಾರ್ಥಿಗಳ ಭವಿಷ್ಯದ ಕುರಿತು ಮಾತನಾಡಿದರು. ಪಿಯುಸಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಎಸ್.ಡಿ. ಕಾಂಬ್ಳೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಣ ಶಾಸ್ತ್ರ ಉಪನ್ಯಾಸಕರಾದ ಶ್ರೀ ಎಸ್.ಎಸ್. ರಾಯ್ ನಾಯ್ಕರ್ ಅವರು ಎಲ್ಲಾ ಅತಿಥಿಗಳನ್ನು ಸ್ವಾಗತಿಸಿದರು. ಯು.ಎಂ. ಪಾಟೀಲ್ ಗುರುಗಳು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಕನ್ನಡ ಉಪನ್ಯಾಸಕರಾದ ಶ್ರೀ ಎಂ.ಬಿ. ಹೂಗಾರ್ ಅವರು ವಂದಿಸಿದರು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು. ಕಾಲೇಜಿನ ಎಲ್ಲ ಬೋಧಕೇತರ ಸಿಬ್ಬಂದಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು. ನಮ್ಮ ಒಬ್ಬನೇ ಇಂಚಲದಿಂದ ಆರ್ಟ್ಸಿಗೆ ಸೇರಿ ನಮ್ಮ ಒಬ್ಬನೇ ಅವಾಗ ಆರ್ಟ್ಸ್ ತಗೊಂಡು ಒಬ್ಬನೇ ಇಂಗ್ಲೀಷ್. ನಮಗೆ ಇವತ್ತು ಕಾಂಬ್ಳೆ ಸರ್ ಮಾತಾಡಿದ್ದು ಭಾಳ ಖುಷಿ ಆಯ್ತು. ಯಾಕಂದ್ರೆ ಭಾಳ ಒಳ್ಳೆಯ ವಿಚಾರಗಳನ್ನ ಹೇಳಿದ್ರು ಅವರು. ಅವ್ರ ಕ್ಲಾಸ್ ಕುಂತಿರೋದು ಅವ್ರು ಸೋಷಿಯಾಲಜಿ, ನಮ್ಗೆ ಆರ್ಟ್ಸಕ್ಕೆ ಬರ್ತಿರ್ಲಿಲ್ಲ. ಅವಾಗ ಓದಕ್ಕೆ ಕರ್ಗುಡಿಗೆ ಹೋಗ್ತಿದ್ದು. ಮುಂದೆ ಅಲ್ಲಿ ಬಂಕನಾಥನ ಗುಡಿ ಅಂತದ ನೀವು ನೋಡ್ರಿಗೆ ಹೋಗೋ ಫುಲ್ ಹೋಗಿ ಅಲ್ಲಿ ಮನೆಗೆ ಬಿಡೋಣ. ಇದೇಳ್ಸೆ ನೆಕ್ಸ್ಟ್ ರಿಸಲ್ಟ್ ಬಂತು. ಅಲ್ಲೂ ಸೆಕೆಂಡ್ ಕ್ಲಾಸ, ಎಷ್ಟು 54% ಇಂಗ್ಲೀಷಿಗೆ 30. ಇಂಗ್ಲೀಷಿಗೆ 30 ತಗೊಂಡು ಇನ್ನೊಂದು ಕಳೆದಿದ್ದರೆ ಕ್ಲಿಯರ್ ನಾನು ಆ ವರ್ಷ. ಒಂದಷ್ಟು ವಿಷಯದೊಳಗೆ ಹೈಯೆಸ್ಟ್ ತಗೊಂಡು 30 ತಗೊಂಡ್ರೆ ಪಾಸ್ ಮಾಡ್ಬೇಕಂತಿರ್ತದೆ ಯಾವುದೋ ಒಂದು ರೂಲ್. ಅದ್ರಾಗ ನಾವು ಪಾಸ್ ಅದಾವ. ಹಿಂದೆ ವರ್ಷ ಇದೆಲ್ಲ ಬೇಡ ಅಂತೇಳಿ ಧಾರವಾಡಕ್ಕೆ ಹೋದು. ಧಾರವಾಡ KCD ಕಾಲೇಜ್ ವಿಪ್ರು ಹೋಗಕ್ಕಂತ ಮಹಾನ್ ವ್ಯಕ್ತಿಗಳು ಕಲ್ತಂಥ ಕಾಲೇಜ್ ಅದು. ಆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಯಾರು ಕೊಡ್ಬೇಕು 50. ಅವಾಗ 75, 80 ಹೈಯೆಸ್ಟ್ ಅವ. ಈಗೆಲ್ಲ 90, 95 ಅದಾವ. ಅಲ್ಲಿ ಹಳ್ಳಿಕೇರಿ ಮೇಡಮ್ ಅಂತಿದ್ರು. ಬ್ಯಾಕ್ ಡೋರ್ ನಿಂತ್ರೆ ಅಂದರೆ ಇನ್ಫ್ಲೂನ್ಸ್ರು KCD ಒಳಗೆ ನನಗೆ ಅಡ್ಮಿಷನ್ ಸಿಕ್ತು. 1 ವರ್ಷ ಆದ್ರೊಳಕ ಯಾವುದು PUC ಒಳಗೆ ಇಂಗ್ಲೀಷ್ ಎಷ್ಟದೆ ನಾನು 30. ಅಲ್ಲಿ ಹೋಗಿ ಎಲ್ಲ ಇಂಗ್ಲೀಷ್ ಮೀಡಿಯಂ ಮಾಡೀನಿ. ಇಂಗ್ಲೀಷ್ ಮೀಡಿಯಮ್ಮು ಫಸ್ಟ್ ಟೈಮ್ ಜೀವನದೊಳಗೆ ಕಂಡದ್ದು ಡಿಸ್ಟಿಂಕ್ಷನ್ ರಿಸಲ್ಟ್. ನಾನು ಯಾಕೆ ಭಾವಕ ಆಗ್ತೇನಂದ್ರೆ ಹಂಗೆ ಜರ್ನಿ ಇದೆ. ಆ ರಸ್ತಾ ಭಾಳ ಕಠಿಣಿತ್ತು. ನಮ್ದು ಒಂದೇ ವರ್ಷದಲ್ಲಿ 75% ಮಾಡಿದೆ ನಾನು. ಆಂಥ್ರೋಪಾಲಜಿ, ವಾಟ್ ಈಸ್ ಮೀನ್ ಬೈ ಆಂಥ್ರೋಪಾಲಜಿ ಅಂತ ಕೇಳಿದ್ರೆ ಮಾನವಶಾಸ್ತ್ರ ಏನಂತಂದ್ರೆ ನನಗೆ ಹೇಳಕ್ಕೆ ಬರಲಿ. ಅದು ಎಲ್ಲ ಇಂಗ್ಲೀಷ್ನೊಳಗೆ ಕಲಿಸ್ತಿದ್ರೆ ಅಲ್ಲೇ. ಆದರೆ ರಿಸಲ್ಟ್ ಬಂದಾಗ ನಂದು ಹೈಯೆಸ್ಟ್ ಇದ್ದು ಆಂಥ್ರೋಪಾಲಜಿ 85 ನಂದು 100 ಇಂಗ್ಲೀಷ್ ಮೀಡಿಯಂ. ಅದಕ್ಕಾಗಿ ನಾನು ಸ್ಟೋರಿ ಯಾಕೆ ಹೇಳಿದೆ ಅಂದರೆ, ಯಾರು ದಟ್ಟರಂತ ಅನಿಸ್ತದೆ ನಿಮಗೆ ಅವ್ರ ಪ್ರೇರಣೆ ಆಗ್ಲಂತೇಳಿ. ನಾ ಭಾಳ ಶಾಣ್ಯ. ಮತ್ತು
ನಾ ಧಾರವಾಡ ಪಾದೊಳಗ ಮನುಷ್ಯ ಅದ. ಧಾರವಾಡಕ್ಕೆ ಯಾರು ಹೋಗ್ತಾರಲ್ಲ ಅವ್ರಿಗೆ ದಾರಿ ತೋರಿಸ್ತಂತ ಹೇಳಿ ಒಂದು ಗಾದೆ ಮಾತು. ಧಾರವಾಡ ಯಾರೂ ಒಳಗೆ ಕಳಿಸಿಲ್ಲ ವಿದೌಟ್ ನೌಕರಿ, ವಿದೌಟ್ ಅವ್ರಿಗೆ ಏನಾರ ಜೀವನದೊಳಗೆ ಆಗುವಂಥದ್ದು. ಬಟ್ ಅದಕ್ಕಾಗಿ ನಾವಲ್ಲಿ ಡಿಗ್ರಿ ಮುಗಿದು ಡಿಗ್ರಿ 2 ಇದ್ದೆ. ಅವಾಗ ಒಂದು ಸ್ವಲ್ಪ 2002 ಭಾಳ ಬರಗಾಲ, ಅಗ್ರಿಕಲ್ಚರು ಕಷ್ಟದಾಯಕ ಇತ್ತು. ಅವಾಗ ಮಿಲಿಟ್ರಿಗೆ ಹೋಗ್ಬೇಕಂತೇಳಿ ಯಾವುದು ಬಸಪ್ಪ ಗಾಂಧಿ ಅಂತೇಳಿ, ಈಗ ಸುಬೇದಾರ್ ಆಗಿಲ್ಲ ನಾವು, ನಮ್ಮ ಕಮಲೇಶ್ವರ ಗೊತ್ತಿದೆ, ಭಾಳ ಓಡಾಡವ. ಅವ 21 ಭರ್ತಿ ಆದ ಬಳಕ 22 ಭರ್ತಿ ಆಗಿದ್ದ. 21 ಎಲ್ಲ ಫೇಲ್ ಆಗಿದ್ದು. ಯಾವಾಗ SLC ಮಾರ್ಕ್ಸ್ ಕಾರ್ಡ್ ಕೈಯಾಗಿರ್ತಲ್ಲ ಆಗಿಂದ್ರ ಮಿಲಿಟ್ರಿ ಅವ್ರು ಸೀಲ್ ಹೊಡೆದ ಆ ಹಾಳೆ ನಮ್ಗೆ ಓದಿರ್ತಾವ. ಆ ನಂತರ ಒಂದು ದಿವಸ ಮಿಲಿಟ್ರಿಗೆ ಹೋದಾಗ ಕಷ್ಟ ಇತ್ತಲ್ಲ ನಮ್ಮ ಮನ್ಯಾಗನು, ಸುಮ್ಮನೆ ಯಾಕೆ ಹೋಗ್ತಿಲ್ಲ ನೀನು ಓದಂದ್ರೆ ನೀನು ಹೋಗು ಅಂತೇಳಿ ನಮ್ಮ ಮೊದಲು ಹೇಳಿದ್ರು. ಒಂದು ದಿವಸ ಇಲ್ಲೇ ಮಿಲಿಟ್ರಿ ನೀನು ಹೋಗಂತೇಳಿ ಮಿಲಿಟ್ರಿ ಬರ್ತಿರೋದೇ ರಾಯಚೂರ 1 ಗಂಟೆಗೆ ಓಡಿಸಿದ್ರು ಗ್ರೌಂಡ್ನ್ಯಾಗ. ಬ್ಯಾಡಪ್ಪ ಇದು ಹೊರಗೆ ಹೋಗೋಣ ಅಂತೇಳಿ ಮತ್ತೆ ಸ್ಟೇಷನ್ ಬಂದಿದ್ದ. ಇಲ್ಲಿ ಯಾರು ಜನ ಇಲ್ವಾ ಅಂತೇಳಿ ಕರ್ಕೊಂಡು ಹೋದ್ರು. 1 ಗಂಟೆ ರಾತ್ರಿ, ಯಾವುದು 1 ಗಂಟೆ ಮಧ್ಯಾಹ್ನ, ರಾಯಚೂರು ಬಿಸಿಲು, ಏಪ್ರಿಲ್ದಾಗ ಯಾರಿರ್ಬೇಕು. ಅಲ್ಲಿ ಮಿಲಿಟ್ರಿಗೆ ಹೋಗೋರೆಲ್ಲ ಹೇಳ್ತಾ ಇದ್ದೇನೆ ನಾನು. ಅಂದರೆ ನಮ್ಗೆ ಛಲ ಇತ್ತಂದ್ರೆ ನಾ ಯಾವಾಗ ಪ್ರಾಕ್ಟೀಸ್ ಮಾಡಿರಲಿಲ್ಲ ರನ್ನಿಂಗ್. 4 ಜನ ಓಡ್ತಾ ಇದ್ರು, ಲಾಸ್ಟಿಗೆ ಹಗ್ಗ ಹಿಡಿತಾರೆ ಲಾಸ್ಟಿಗೆ. ಒಂದು ಸ್ವಲ್ಪ ಒಂದು 2-3 ಸ್ಟೆಪ್ ನಾ ಮುಂದೆ ಹೋದಾಗ ನಾನು ಒಳಗೆ ಹಾಕಿದ್ರೆ 3 ಮಂದಿನೂ ಹೊರಗೆ ತಪ್ಪಿದ್ರು. ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಯಿತು. ಆ ನಂತರ ಮಿಲಿಟ್ರಿ ಒಳಗೂ ಕೂಡ ನಾನು ಡಿಗ್ರಿ ಒಳಗೆ ಏನು ಇಂಗ್ಲೀಷ್ ಮೀಡಿಯಮ್ ಮಾಡಿದ್ನಲ್ಲ, ಅದು ಹೆಲ್ಪ್ ಆಗಿ ಮಿಲಿಟ್ರಿ ಒಳಗೆ ಅಲ್ಲಿ ಕೂಡ ನಂದು ಹೈಯೆಸ್ಟ್ ಮಾರ್ಕ್ಸ್ ಬಂತು. ಅಲ್ಲಿ ಕರ್ನಲ್ ಅಂತ ಹೇಳಿ ಒಬ್ಬರಿದ್ರೆ ಭಾಳ ಅಪ್ರಿಸಿಯೇಷನ್ ಮಾಡಿದ್ರು. ಅಲ್ಲಿ ಮಿಲಿಟ್ರಿಗೆ ಹೋಗಿ ಭಾರಿ ಖುಷಿಗೆ ಟ್ರೈನ್ ಹತ್ತಿ ನನಗೊಂದು ಜಾಬ್ ಸಿಕ್ತೆ. ಆ ಪ್ರೇರಣೆ ಏನಂದ್ರೆ ಮಿಲಿಟ್ರಿ ಅವ್ರು ನಮ್ಮ ಊರಾಗ ಭಾಳ ಮಂದಿ ಆಗಿದ್ರೆ ಅವರು ಸ್ವೀಟ್, ಖಾರ, ಬ್ರೆಡ್ ತರ್ತಿದ್ರು. ಹಂಗೆ ನಮ್ಮ ಮನೆಗೆ ಯಾವಾಗ ತರೋನು ಅಂತ ಹೇಳಿ ದೊಡ್ಡ ಆಸೆ ಇದ್ದು ನಮ್ಗೆ. ನಾವು ಹೆಂಗೆ ತರೋನು ಅವಾಗ ಅಂತೇಳಿ ನಾವು ಖುಷಿಲೇ ಮಿಲಿಟ್ರಿಗೆ ಹೋದ್ರು. ಅದರಲ್ಲಿ ಯಾಕೋ ನನಗೆ ಸಿಸ್ಟಮ್ ನೆಕ್ಸ್ಟ್ 2 ಡೇಸ್ ಒಳಗೆ ನನಗೆ ಯಾಕೋ ಒಲ್ಲ ಅನಿಸ್ತು. ಬಡತನ ಸಾಕಷ್ಟು ಬಡತನ ಇದ್ರೂ ಕೂಡ ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥದ್ದು ನನಗೆ ಪ್ರಸಾದ ಬಂತವಾಗ. ಅದಕ್ಕೆ ಏನು ಮಾಡಿದೆ, ಕಂಟಿನ್ಯೂ ಒಂದು 3 ವರ್ಷ ಮಾಡಿದ ಬಳಿಕ ಮಹೇಶ್ ಬೆಳಗ್ಗೆ ಅವರು ನನ್ನ ಜೀವನದೊಳಗೆ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಈಗ ದಾವಣಗೆರೆ DC ಇದ್ರು, ಈಗ ಬೆಂಗಳೂರು ಡಸ್ಕಾಮ್ MD. ಅವ್ರ ಪಾತ್ರ ಭಾಳ ಪ್ರಮುಖ. ನಾ ಇವತ್ತು ನಿಮ್ಮ ಮುಂದೆ ಬಂದು ನಾ ಮಾತಾಡ್ತೇನೆ. ಈ ಕಾಲೇಜ್ ಸ್ಟೂಡೆಂಟ್ ಹಿಂದೊಂದು ಯಾವುದೋ ಕಾಲದಲ್ಲಿ ಕಾಲೇಜ್ ಸ್ಟೂಡೆಂಟ್ ಇದ್ದೆ, ಈಗ ಅತಿಥಿಯಾಗಿ ಬಂದೇನೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಮಹೇಶ್ ಬೆಳಗ್ಗೆ ಅವರು. ನಾನು ಇಂಗ್ಲೀಷ್ನೊಳಗೆ ಪರಿಣಿತಿ ಮಾಡಿದವರು ಅವರೇ. ನನ್ನ ಜೀವನದೊಳಗೆ ಏನಾದರೂ ಕೂಡ ದೊಡ್ಡ ಆಸೆ ಏನೋ ಒಂದು ಬಂದಿದ್ದೇನಾದರೂ ಕೂಡ ಅವರೇ ಪ್ರೇರಣೆ ನನಗೆ. ಅವರು ಭಾಳ ಆರ್ಥಿಕವಾಗಿ ಸಹಾಯ ಮಾಡಿದರೆ, ನನಗೆ ವಿದ್ಯಾಭ್ಯಾಸಕ್ಕೂ ಮಾಡಿದರು. ಆನಂತರ ಅವರ ಪ್ರೇರಣೆ ಮೇಲೆ ನಾನು ಮಿಲಿಟ್ರಿ ಬಿಟ್ಟು ಬಂದೆ. 2005 FDC ಆದ್ರೊಳಗೆ ಬಂದೆ. FDC ಆಗಿ ಒಂದು 7 ತಿಂಗಳು ಅಷ್ಟೇ ಕೆಲಸ ಮಾಡಿದೆ. ಇದು ನಾನು 7 ತಿಂಗಳು ಅಷ್ಟೇ. ಅಲ್ಲಿ ಮಿಲಿಟ್ರಿ ಒಳಗೆ ಇದ್ದಾಗ ಬ್ಯಾಂಕಿಗೆ ಹೋಗ್ತಿದ್ವು. ಹೋದಾಗ ಒಂದು ಪ್ಯೂನು ಚಲೋ ಅಲ್ಪ, ಆರಾಮ ಕಸ ಹೊಡಿತಾನು, ನೀರು ತುಂಬ್ತಾನು, ಇದು ಆರಾಮ ನೌಕರಿ ನೋಡಿ ಸಿಗಲಿಲ್ಲ. ನಂದು ಕಥೆ ನಂದು ಏನಂತಂದ್ರೆ ಹೇಳ್ತಾ ಇದ್ದೇನೆ ನಾನು. ಆರಾಮಲ್ಲ ಅಂತೇಳಿ ಅಲ್ಲಿ FDC ನೌಕರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದಾಗ, ಆದ್ರೆ ಅದು ನನಗೆ ಲೈಕ್ ಆಗಲಿಲ್ಲ. ಯಾಕೆ, ಮಹೇಶ್ ಬೆಳಗ್ಗೆ ಅವರು KSಗೆ 4th ರ್ಯಾಂಕ್ ತಂದಿದ್ರು ಆ ಟೈಮ್ಗಳು. ಅವ್ರು ನೋಡಿ ನಾವು ಏನಾದರೂ ಆಗಬೇಕಲ್ಲ, ಏನಾದ್ರು ಮಾಡ್ಬೇಕಲ್ಲ. ಆನಂತರ 2007 ಅಲ್ಲಿ ಹತ್ರ ಬಂದು ಅವ್ರು ಏನು ಹೇಳಿದ್ರು, ನಾನೆಲ್ಲ ಫೈನಾನ್ಸ್ ಮಾಡ್ತೀನಿ, ಹೈದರಾಬಾದ್ಗೆ ಹೋಗಿ ಓದಾಕಂತ. ಎಲ್ಲ ಬಿಟ್ಟೆ, ಹೈದರಾಬಾದ್ಗೆ ಹೋಗಿ ಮನೋವಿಜ್ಞಾನಿಯ ಆತ್ಮವಿಶ್ವಾಸ ಇತ್ತು. ಆ ನಿಟ್ಟಿನಲ್ಲಿ ನನಗೊಂದು ಏನು ಅನಿಸಿಕೆ ಅನ್ನಿಸ್ತದಂದ್ರೆ, ಈ ನಮ್ಮ ಮಹಾವಿದ್ಯಾಲಯನೂ ಹಾಗೇನೆ ಈ ಬಂದಿರ್ತಕ್ಕಂಥ ಮಕ್ಕಳನ್ನ ನಮ್ಮಲ್ಲಿ ಅಡ್ಮಿಷನ್ ಮಾಡಿಸ್ರಿ, ನೀವು ಪಾಲಕರು ಏನೇನು ಬಯಸ್ತಾ ಇದ್ದೀರಲ್ಲ ಅದನ್ನು ನಾವು ತಯಾರು ಮಾಡ್ತೀವಿ ಅನ್ನುವಂಥ
ಉತ್ಕೃಷ್ಟವಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಹೊಂದಿರುವಂಥ ಯಾವುದಾದ್ರೂ ಸಂಸ್ಥೆ ಇದ್ರೆ ಅದು ನಮ್ಮ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಅಂತೇಳಿ ಯಾವತ್ತೂ ಕೂಡ ನಾನು ಸ್ಮರಣೆಯನ್ನು ಮಾಡ್ಕೋತೀನಿ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾನು ಮೊದಲನೇದಾಗಿ ತಮಗೆ ಶುಭಾಶಯವನ್ನು ಕೋರ್ತೀನಿ. ಯಾಕಂದ್ರೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ವಿದ್ಯಾಸಂಸ್ಥೆಯನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಇನ್ನು ಮುಂದೆ ನಿಮ್ಮೆಲ್ಲ ಭವಿಷ್ಯ ಉಜ್ವಲ ಆಗ್ತತಿ ಅನ್ನುವಂಥದ್ದನ್ನ, ಯಾಕಂದ್ರೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳು ಹೆಂಗದವಪ್ಪ ಅಂದ್ರೆ ಸಿಟಿಗಳಲ್ಲಿ ಕೇವಲ ಅವ್ರ ಶಿಕ್ಷಣವನ್ನು ಮಾತ್ರ ಕೊಡ್ತಾರೆ, ಬುಕ್ವರ್ಡ್ ನಾಲೆಜ್ ಮಾತ್ರ ಸಿಗ್ತದೆ. ಆದ್ರೆ ಈ ನಮ್ಮ ಮಹಾವಿದ್ಯಾಲಯದಲ್ಲಿ ಸಿಗುವಂಥದ್ದು ಆಧ್ಯಾತ್ಮದೊಂದಿಗೆ ಆಧುನಿಕ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ ಇದೆ. ಯಾಕಂದ್ರೆ ಈಗಿನ ವರ್ತಮಾನದಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನಾವು ಶಿಕ್ಷಣ ತನ್ನದೇ ಆದ ಪರಿಧಿಯಲ್ಲಿ ಬಹಳಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಂಡಿದೆ. ಶಿಕ್ಷಣ ಕೊಡೋದ್ರಲ್ಲಿ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ನಾವೆಲ್ಲ ಸರ್ ಕಲಿಯುವಾಗಿಲ್ಲಿ ಸುಮಾರು 22 ವರ್ಷಗಳ ಹಿಂದೆ ನಾವು ವಿದ್ಯಾರ್ಥಿಗಳಾಗಿದ್ವಿ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 22 ವರ್ಷಗಳ ನಂತರ ನೋಡಿದಾಗ ಇರುವಂತಹ ವ್ಯವಸ್ಥೆಯಲ್ಲಿ ಬಹಳಷ್ಟು ಮಾರ್ಪಾಡಾಗೈತಿ. ಆ ಹಿಂದಿನ ವ್ಯವಸ್ಥೆಗೂ ಈಗೂ ಹೋಲಿಸಿದಾಗ ಒಂದು ಏನು ಕೊರತೆ ಆಗ್ತಾ ಇದೆಯಪ್ಪ ಅಂದ್ರೆ, ನಾನು ಬಹಳಷ್ಟು ತರಬೇತಿಗಳಿಗೂ ಕೂಡ ಹೋಗಿರ್ತೀನಿ. ಶಿಕ್ಷಕರಿಗೆ ನಾವು ತರಬೇತಿ ಕೊಡುವ ಸಂದರ್ಭದಲ್ಲಿ DSCRTಯ ಬಹಳಷ್ಟು ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಶಿಕ್ಷಣದಲ್ಲಿ ಎಲ್ಲವನ್ನೂ ಕೂಡ ಮಕ್ಕಳು ಸಾಧಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಕೊರತೆ ಆಗ್ತಾ ಇದೆ. ಮೌಲ್ಯ ಶಿಕ್ಷಣದ ಅವಶ್ಯಕತೆ ಈ ಹಿಂದಿಗಿಂತಲೂ ಈಗ ಹೆಚ್ಚು ಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ತಾವೆಲ್ಲ ವರ್ತಮಾನದ ವೃತ್ತಪತ್ರಿಕೆಯನ್ನು ನೋಡ್ತೀರಿ, ದೂರದರ್ಶನಗಳನ್ನ ನೋಡ್ತೀವಿ. ಎಲ್ಲೋ ಒಂದು ಕಡೆ ಕಾಲೇಜಿನಲ್ಲಿ ಅಹಿತಕರ ಘಟನೆಗಳಾಗೋದು, ಕೊಲೆಗಳಾಗೋದು, ಇನ್ನೇನೋ ಪ್ರಕರಣಗಳನ್ನ ನಾವು ಕಾಣ್ತಾ ಇದೀವಲ್ಲ. ಹಿಂದೆಂದಿಗಿಂತಲೂ ಹೆಚ್ಚೀಗ ಸಿಟಿ ಪ್ರದೇಶಗಳಲ್ಲಿ ಆ ಎಲ್ಲ ವ್ಯವಸ್ಥೆಗಳನ್ನ ಕಾಣ್ತೀವಿ. ಹಾಗಾಗಿ ನಾವು ಕೊಡಬೇಕಾಗಿರ್ತಕ್ಕಂಥ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣವನ್ನು ಬೆರೆಸಿ ಆ ವಿದ್ಯಾರ್ಥಿಗಳಿಗೆ ಕೊಟ್ಟಾಗ ಮಾತ್ರ ಒಂದು ಸಮೃದ್ಧವಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಈ ನಮ್ಮ ಮಹಾವಿದ್ಯಾಲಯ ಅಥವಾ ಶಿಕ್ಷಣ ಸಂಸ್ಥೆ ಮೊದಲಿನಿಂದಲೂ ಕೂಡ ಆಧ್ಯಾತ್ಮದೊಂದಿಗೆ ಆಧುನಿಕ ಶಿಕ್ಷಣವನ್ನು ಕೊಡ್ತಾ ಇದೆ. ನಾವು ಬಹಳಷ್ಟು ಕಡೆ ಉಪನ್ಯಾಸವಾದಾಗ ನೋಡ್ತೀವಿ, ಅಲ್ಲಿರೋ ವ್ಯವಸ್ಥೆಗೂ ಇಲ್ಲಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ನೋಡಿದಾಗ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸಗಳಿವೆ. ನೀವೆಲ್ಲ ಹೆಮ್ಮೆ ಪಡ್ಕೋಬೇಕು. ಇಂಥ ಒಂದು ಕಾಲೇಜಿನಲ್ಲಿ ನಾನು ಅಡ್ಮಿಷನ್ ಪಡೆದಿದ್ದೀನಿ ಅನ್ನುವಂಥದ್ದೇ ಕೂಡ ನಿಮಗೊಂದು ದೊಡ್ಡ ಹೆಮ್ಮೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಸ್ಕೃತಿ ಸಂಸ್ಕಾರದ ಶಿಕ್ಷಣ ಸಿಗ್ತತಿ ಅನ್ನುವಂಥ ಮನೋಭಾವನೆ ನಂದಾಗಿದೆ. ಆ ನಿಟ್ಟಿನಲ್ಲಿ ಯಾಕಂದ್ರೆ ಈಗೆಲ್ಲ ನಾವು ನೋಡ್ತೀವಿ ವೃದ್ಧಾಶ್ರಮಗಳು ಹೆಚ್ಚು ಹೆಚ್ಚು ತಲೆದು ಎತ್ತುತ್ತಾ ಇದ್ದಾವೆ. ಸಿಟಿಗಳಲ್ಲಿ ಹೋಗ್ರಿ, ಮಕ್ಕಳು ವಿದ್ಯಾಭ್ಯಾಸವನ್ನು ಸಾಕಷ್ಟು ಕಲ್ತಿರ್ತಾನೆ, ಎಂಜಿನಿಯರ್ ಇರ್ತಾನೆ, ಡಾಕ್ಟರ್ ಇರ್ತಾನೆ, ಫಾರಿನಲ್ಲಿ ಉದ್ಯೋಗವನ್ನು ಮಾಡ್ತಿರ್ತಾನೋ, ಆದ್ರೆ ಅವನ ತಂದೆ ತಾಯಿಗಳನ್ನ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗಿರ್ತಾನೆ. ಫೀಸ್ ಎಷ್ಟಾದ್ರೂ ಹೇಳ್ರಿ ಕೊಡ್ತೀವಿ ಅನ್ನುವಂಥ ಭಾವನೆಯಿಂದ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ ಇವತ್ತಿನ ಆಧುನಿಕ ಪ್ರಪಂಚದ ಒತ್ತಡದಲ್ಲಿ ಅಂತ ಎಲ್ಲ ಮೌಲ್ಯಗಳನ್ನ ಕೊಡ್ತಕ್ಕಂಥ ಮಹಾವಿದ್ಯಾಲಯ ಈ ಶಿಕ್ಷಣ ಸಂಸ್ಥೆಯಾಗಿದೆ. ಆ ಸಂಸ್ಕಾರಗಳನ್ನ ನಮ್ಮ ನಿತ್ಯ ಜೀವನದಲ್ಲಿ ನಾವು ರೂಢಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಬಹಳಷ್ಟಿದೆ. ಹಿಂದೆಲ್ಲ ನಾವು ಹಳ್ಳಿಗಳಲ್ಲಿ ಪರಿಸ್ಥಿತಿಗಳನ್ನ ನೋಡ್ತೀವಿ. ಹಳ್ಳಿಗಳಲ್ಲಿ ಕೂಡು ಕುಟುಂಬವನ್ನ ಕಾಣ್ತಾ ಇದ್ವಿ, ಅವಿಭಕ್ತ ಕುಟುಂಬವನ್ನ ಕಾಣ್ತಾ ಇದ್ವಿ. ಆದ್ರೆ ಈಗಿರ್ತಕ್ಕಂಥವು ವಿಭಕ್ತ ಕುಟುಂಬಗಳು. ಮದುವೆ ಆದ ತಕ್ಷಣ ಇನ್ನ ಮದುವೆ ಆಗೋಕ್ಕಿಂತ ಮೊದಲೇ ಡಿಮ್ಯಾಂಡ್ ಇರ್ತದೆ, ನಾವು ಬೇರೆ ಇರೋದಾದ್ರೆ ನಿಮಗೆ ಕನ್ಯಾ ಕೊಡ್ತವ್ರಿ, ಗಂಡ ಐತಿ ಅಷ್ಟೇ ಬೇರೆ ಇರಬೇಕು, ತಂದೆ ತಾಯಿ ಅವ್ರ ಜಂಜಾಟಗಳ ಬೇಡ ಅನ್ನುವಂಥ ಸ್ಥಿತಿಯಲ್ಲಿ ಅಂತ ಮೌಲಿಕ ಶಿಕ್ಷಣದಿಂದ ವಂಚಿತ ಆಗ್ತಕ್ಕಂಥ ಮಕ್ಕಳಿಗೆ ಈಗಿನ ಶಿಕ್ಷಣದ ಅವಶ್ಯಕತೆ ಏನೇನಪ್ಪ ಅಂದ್ರೆ ಮೌಲ್ಯ ಶಿಕ್ಷಣವನ್ನು ಕೊಡಬೇಕಾದದ್ದಿದೆ. ಭಾರವಂದೇ ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪೂಜಿಸುವ, ಪ್ರಾರ್ಥಿಸುವ, ಯಜಿಸುವ, ಭಜಿಸುವ ರೀತಿ ನೂರಾದರೂ ಉದ್ಧಾರವಂದೇ ಎಂಬ ಶರಣ ಶ್ರೀ ಸಿದ್ದಯ್ಯ ಪುರಾಣಿಕ್ ಅವರ ಮಾತುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಕ್ಷೇತ್ರದ ಅಧಿದೇವತೆಯಾಗಿರುವಂತಹ ಶ್ರೀ ಶಿವಯೋಗೀಶ್ವರದ ಪಾದಾರವಿಂದಗಳಲ್ಲಿ ವಂದಿಸಿ, ಸಾಧು ಚಕ್ರವರ್ತಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ
ದಿವ್ಯ ಚರಣಾರವಿಂದಗಳಲ್ಲಿ ವಂದಿಸುತ್ತಾ ಇವತ್ತಿನ ಒಂದು ಅದ್ಭುತವಾಗಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿರುವಂತಹ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಪೂರ್ಣಾನಂದ ಭಾರತಿ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರವಿಂದಗಳಲ್ಲಿ ವಂದಿಸುತ್ತಾ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಹಿರಿಯರಾದ ಶ್ರೀ ಎಸ್.ಎನ್. ಕೊಳ್ಳಿ ಗುರುಗಳಲ್ಲಿ ವಂದಿಸುತ್ತಾ ಸೈಕಲ್ ಅಂಗಡಿ ಮಾಲಕನಿಗೆ ಹೇಳಿದ, ನಮ್ಮ ಹುಡುಗ ಸೈಕಲ್ ಬೇಡೇನು, ನಿಮ್ಮ ಅಂಗಡಿ ಒಳಗೆ ಎಷ್ಟು ಒಳ್ಳೆಯ ಕಂಪನಿದ ಸೈಕಲ್ ಅದಲ್ಲ ಅದನ್ನ ನಮ್ಮ ಮಗನಿಗೆ ಕೊಡ್ರಿ ಅಂತ ಹೇಳಿ ಅಂಗಡಿಯವನಿಗೆ ಹೇಳಿದಾಗ ಆ ಅಂಗಡಿಯವ ಏನ್ ಮಾಡಿದ ಅಂತಂದ್ರೆ ತನ್ನ ಸೈಕಲ್ ಅಂಗಡಿ ಒಳಗೆ ಅದ್ಭುತವಾಗಿರುವಂತಹ ಕಂಪನಿ ಸೈಕಲ್ 12,000 ರೂಪಾಯಿ ಬೆಲೆ ಬಾಳುವಂತ ಸೈಕಲ್ ಅನ್ನ ಕೊಟ್ಟ. ಬಹಳ ಖುಷಿ ಆಯ್ತು ಆ ಹುಡುಗನಿಗೆ. ತಗೊಂಡು ಹೋಗಿ ಒಂದು ತಾಸು ಆಗಿರ್ಲಿಲ್ಲ, ಮುಖ ಮೋತಿ ಕೈಯ ಕಾಲ ಮೂಗ ಎಲ್ಲ ಒಡ್ಕೊಂಡು ಬಂದ್ರಿ ಮಾತು ಆ ಹುಡುಗ. ಒಂದ ತಾಸಿನಾಗ ಅವ ಅಪ್ಪ ಕರ್ಕೊಂಡು ಬಂದ, ತನ್ನ ಮಗನ್ನ ಕರ್ಕೊಂಡು ಬಂದು ಸೈಕಲ್ ಅಂಗಡಿಯವನ ಮುಂದೆ ನಿಲ್ಸಿದ. ಏನ್ರಿ ಅಂತ ಸೈಕಲ್ ಕೊಟ್ಟಿರಿ ನೀವ? ತಗೊಂಡು ಒಂದು ತಾಸಾಗಿಲ್ಲ, ನಮ್ಮ ಹುಡುಗನ ಗತಿ ನೋಡ್ರಿ ಹೆಂಗಾಗಿದೆ. ಮೂಗು ಹೊಡ್ಕೊಂಡಾನ, ತಲೆ ಹೊಡ್ಕೊಂಡಾನ, ಕೈ ಹೊಡ್ಕೊಂಡಾನ, ಎಲ್ಲ ಕೆತ್ಕೊಂಡಾನ. ಎಂತ ಸೈಕಲ್ ಕೊಟ್ರಿ ನೀವ? 12,000 ರೂಪಾಯಿ ಕೊಟ್ಟೇನಿ ನಾನು, ಚಲೋ ಕಂಪನಿದ್ ಕೊಡ್ಬೇಕಲ್ರಿ ನೀವು ಅಂತಂದ. ಇಲ್ರಿ ಚಲೋ ಕಂಪನಿದ ಕೊಟ್ಟೇನಿ ನಾನು ಅಂತ ಹೇಳಿ ಆ ಸೈಕಲ್ ಅನ್ನು ಮತ್ತೊಮ್ಮೆ ಚೆಕ್ ಮಾಡಿದ್ರಿ, ಏನಾದ್ರು ಮಿಸ್ಟೇಕ್ ಐತೇನು ಅಂತ ಹೇಳಿ. ಬ್ರೇಕ್ ನೋಡಿದ, ಬ್ರೇಕು ಸರಿ ಇತ್ತು. ಆಮೇಲೆ ಟೈರ್ ನೋಡಿದ, ಅದು ಸರಿ ಇತ್ತು. ಚೈನ್ ನೋಡಿದ, ಅದು ಸರಿ ಇತ್ತು. ಬಹಳ ಕಂಪನಿದ ಸೈಕಲ್ ಅದು. ತಾನು ಸ್ವತಃ ಚೆಕ್ ಮಾಡಿ ನೋಡಿದ, ಓಡಿಸಿ ನೋಡಿದ, ಎಲ್ಲ ಪರ್ಫೆಕ್ಟ್ ಇತ್ತು. ಆದ್ರೂ ಕೂಡ ಹೆಂಗ ಇವ ಬಿದ್ದ, ಏನು ತಲೆ ಹೊಡ್ಕೊಂಡ, ಎತ್ಕೊಂಡಾನ ಅಂತ ಹೇಳಿ ಬಹಳ ಸಮಸ್ಯೆ ಆಯ್ತು. ಅವಾಗ ಹುಡುಗನನ್ನ ಕೇಳಿದ, ಹೆಂಗ ಇಲ್ರಿ ಸೈಕಲ್ ತಗೊಂಡು ನಾನು ಪ್ಯಾಡಲ್ ಹಾಕಿ ಮ್ಯಾಲೆ ಹತ್ತಿ ಕುಡಿದು ಒಂದು ಸ್ವಲ್ಪ ಹೋಗಿನ್ರಿ, ಬಿದ್ದು ಬಿಟ್ಟಿದ್ರಿ ಅಂದ. ಅಲ್ಲೋ ಮಾಯ, ಬ್ಯಾಲೆನ್ಸ್ ಮಾಡ್ಕೊಂಡು ಹೊಡಿಬೇಕಲ್ಲಪ್ಪ ನೀನು ಅಂತಂದ ಅಂಗಡಿ ಮಾಲಕ. ಸೈಕಲ್ ಹೊಡಿಬೇಕಾದ್ರೆ ಬ್ಯಾಲೆನ್ಸ್ ಬೇಕಾಗ್ತದೆ, ಮತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ನೀನು ಸೈಕಲ್ ನಡೆಸ್ಬೇಕಲ್ಲಪ್ಪ ಅಂತ ಹೇಳಿ ಹುಡುಗನಿಗೆ ಹೇಳಿದ. ಅವಾಗ ಅವ್ರ ಅಪ್ಪ ಏನಂದ ಅಂತಂದ್ರ, ನಾ ಏನ್ ಹೇಳ್ರಿ ನಿಮಗ, ಚಲೋ ಕಂಪನಿದ ಸೈಕಲ್ ಕೊಡಂತ ಹೇಳಿ ಬ್ಯಾಲೆನ್ಸ್ ಯಾಕೆ ಮರೆತು ಕೊಡ್ಬೇಕ್ರಿ ನೀವ? ತಗೋರಿ, ಇನ್ನೊಂದು 2,000 ರೂಪಾಯಿ ತಗೋರಿ, ನಿಮ್ಮ ಅಂಗಡಿಯಾಗಿಂದ ಬ್ಯಾಲೆನ್ಸ್ ಒಂದು ಅವ್ನು ಕೊಡ್ರಿ. ಬ್ಯಾಲೆನ್ಸ್ ಯಾರು ಮಾಡ್ಬೇಕ್ರಿ? ಎಲ್ಲ ವ್ಯವಸ್ಥೆ ಅದ, ಬ್ಯಾಲೆನ್ಸ್ ಮಾತ್ರ ಆ ಹುಡುಗನೇ ಮಾಡ್ಬೇಕು. ಹಂಗ ನಿಮಗೆ ಶಿಕ್ಷಣ ಸಂಸ್ಥೆ ಅದ, ಪಾಠವನ್ನ ಮಾಡುವಂತ ಶಿಕ್ಷಕರದಾರ, ಬೇಡಿದ್ದನ್ನು ಕೊಡುವಂತ ತಂದೆ ತಾಯಿಗಳು ಅದಾರ. ಆದ್ರ ಪರಿಶ್ರಮ ಪಡುವುದು, ಪ್ರಯತ್ನ ಮಾಡುವುದು ಮಾತ್ರ ನಿಮ್ಮ ಕಡೆ ಅದ. ಅದು ನಾವು ಕೊಡ್ಲಿಕ್ಕೆ ಆಗುದಿಲ್ಲ, ಶಿಕ್ಷಣ ಸಂಸ್ಥೆ ಕೊಡ್ಲಿಕ್ಕೆ ಆಗುದಿಲ್ಲ. ಪ್ರಯತ್ನ ಮಾತ್ರ ನಿಮ್ಮದೇ ಆಗಬೇಕು, ಬ್ಯಾಲೆನ್ಸ್ ನಿಮ್ಮದೇ ಆಗಬೇಕು. ಹೀಗಾಗಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ನಾವೆಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆಯ ಸಾಧನೆಯ ಪಥದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ. ನೀವೆಲ್ಲರೂ ಕೂಡ ಸಾಗರಿ ಎನ್ನುವಂತ ಮಾತನ್ನ ಹೇಳ್ತಾ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಶ್ರೀಗಳಿಗೆ ಪಡೆದಂತಹ ಒಂದು ಪರಿಸರದಲ್ಲಿ ನಿಮ್ಮೊಂದಿಗೆ ಒಂದೆರಡು ಮಾತುಗಳನ್ನ ಹಂಚಿಕೊಳ್ಳಿಕ್ಕೆ ಬಹಳ ಸಂತೋಷ ಆಗ್ತದೆ. ತಾವೆಲ್ಲರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ನಾನೇನು ಬಹಳ ಸಮಯವನ್ನ ತೆಗೆದುಕೊಳ್ಳೋದಿಲ್ಲ, ಕೆಲವೇ ಸಮಯದಲ್ಲಿ ನನ್ನ ಮಾತುಗಳನ್ನ ಹೇಳ್ತೇನೆ. ನೋಡಿ, ನಮಗೆಲ್ಲರಿಗೂ ಕೂಡ ಶಿಕ್ಷಣ ಅನ್ನೋದು ಬಹಳ ದೊಡ್ಡ ಸಂಪತ್ತು. ಇದು ಎಂತಹ ಸಂಪತ್ತು ಅಂತಂದ್ರೆ ಯಾರೂ ಕೂಡ ನಮ್ಮಿಂದ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಪತ್ತು ಇದು. ನಮ್ಮಲ್ಲಿ ಹಣ ಇತ್ತು ಅಂತಂದ್ರೆ, ಬಂಗಾರ ಇತ್ತು ಅಂತಂದ್ರೆ ಯಾರಾದ್ರೂ ಕಸಿದುಕೊಳ್ಳಲಿಕ್ಕೆ ಸಾಧ್ಯ. ಆದ್ರೆ ನೀವು ಒಳ್ಳೆಯ ಶಿಕ್ಷಣವನ್ನ ಪಡ್ಕೊಂಡ್ರಿ ಅಂತಂದ್ರೆ ಅದನ್ನ ಯಾರಿಂದಲೂ ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ಕೂಡ ಅದು ನಮ್ಮ ಜೊತೆಗೇನೆ ಇರ್ತದೆ. ಅದಕ್ಕೇನೆ ಸರ್ವಜ್ಞ ಒಬ್ರು ವಚನವನ್ನ ಬರೀತಾರೆ,
ಒಡಲೋಳ ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡಹುಟ್ಟಿದವರು ಕಳ್ಳರು ನೃಪರದನು ಪಡೆಯುವರೆಂತೆಂದ ಸರ್ವಜ್ಞ. ನಮ್ಮ ಜೊತೆಗೆ ಇರುವಂತಹ ರಕ್ತದಲ್ಲಿ ಕೂಡಿಕೊಂಡು ಬಂದಿರುವಂತಹ ಮನಸ್ಸಿನಲ್ಲಿ ಅಚ್ಚೊತ್ತಿರುವಂತಹ ಒಂದು ಶಿಕ್ಷಣ ನಮ್ಮ ಜೊತೆಗೆ ಇರುವಾಗ ಅದನ್ನು ನಮ್ಮ ಅಣ್ಣ ತಮ್ಮರಾಗಲಿ, ಕಳ್ಳರಾಗಲಿ ಅಥವಾ ನಾಡಿನ ದೊರೆಯಾಗಲಿ ಅದನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಮಗೇನು ಅದು ಹಾನಿಯನ್ನು ಉಂಟು ಮಾಡುವುದಿಲ್ಲ, ಯಾವತ್ತೂ ಕೂಡ ಅದು ನಮಗೆ ಲಾಭವನ್ನೇ ಉಂಟು ಮಾಡ್ತದ. ಅದು ನಮಗೆ ಸಿಗುವಂತ ಶಿಕ್ಷಣ ಅನ್ನುವಂತಹ ಒಂದು ಸಂಪತ್ತು. ಇಂಥ ಅಮೂಲ್ಯವಾಗಿರುವಂತಹ ಸಂಪತ್ತನ್ನ ನನಗೂ ಮತ್ತು ನಿಮಗೂ ಕೊಡ್ತಾ ಇರುವಂತಹ ಒಂದು ಶಿಕ್ಷಣ ಸಂಸ್ಥೆ ಅಂತಂದ್ರೆ ಶ್ರೀ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಯೊಳಗೆ ನಾವೆಲ್ಲರೂ ಕೂಡ ಅಧ್ಯಯನ ಮಾಡಿದೀವಿ ಅಂತಂದ್ರೆ ಇದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ಬೇಕು. ಹೀಗಾಗಿ ಶಿಕ್ಷಣದಲ್ಲಿ ಬಹಳ ಅದ್ಭುತವಾಗಿರುವಂತಹ ಶಕ್ತಿ ಇದೆ, ಪರಿವರ್ತನೆ ಮಾಡುವಂತ ಶಕ್ತಿ ಇದೆ. ನಮ್ಮ ಬಾಳಿನಲ್ಲಿ ಬೆಳಕನ್ನು ಮೂಡಿಸುವಂತ ಶಕ್ತಿ ಶಿಕ್ಷಣದಿಂದ. ಅದಕ್ಕೆ ನಮ್ಮ ಪೂಜ್ಯ ತಂದೆಯವರಾಗಿರುವಂತಹ ದಿವಂಗತ ಶ್ರೀ ಇಬ್ರಾಹಿಂ ಸುತಾರ್ ಅವರ ಮೇಲೆಯೂ ಕೂಡ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯವರ ಕೃಪೆ ಬಹಳ, ನಮ್ಮೆಲ್ಲರ ಕುಟುಂಬದ ಮೇಲೆ ಅವರ ಕೃಪೆ ಬಹಳ. ನಮ್ಮ ತಂದೆಯವರೇ ಬರೆದಿರುವಂತಹ ಒಂದು ಹಾಡನ್ನ ನಾನು ಹೇಳಿ ಮುಗಿಸ್ತಾ ಇದ್ದೇನೆ. ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ತಕ್ಷಣ ಬಂದು ನಾಳೆಯನ್ನದೇ ಕಲಿಯಬೇಕರನ್ನ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ಜಾತಿ ಭೇದವ ಬಿಡಿಸುವ ಶಿಕ್ಷಣ, ನೀತಿ ಮಾರ್ಗವ ಹಿಡಿಸುವ ಶಿಕ್ಷಣ. ಜಾತಿ ಭೇದವ ಬಿಡಿಸುವ ಶಿಕ್ಷಣ, ನೀತಿ ಮಾರ್ಗವ ಹಿಡಿಸುವ ಶಿಕ್ಷಣ. ಪ್ರೀತಿ ಎಂಬುದು ಬೆಳೆಸುವ ಶಿಕ್ಷಣ, ಪ್ರೀತಿ ಎಂಬುದು ಬೆಳೆಸುವ ಶಿಕ್ಷಣ. ಜ್ಯೋತಿಯಂತೆ ತಾವುರಿಯುವ ಶಿಕ್ಷಣ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ತಕ್ಷಣ ಬಂದು ನಾಳೆಯನ್ನದೇ ಕಲಿಯಬೇಕರನ್ನ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ಮೋಸದಾಟಗಳ ತಡೆಯುವ ಶಿಕ್ಷಣ, ನಾಶವಾಗದೆ ಉಳಿಯುವ ಶಿಕ್ಷಣ. ಮೋಸದಾಟಗಳ ತಡೆಯುವ ಶಿಕ್ಷಣ, ನಾಶವಾಗದೆ ಉಳಿಯುವ ಶಿಕ್ಷಣ. ದಾಸ್ಯ ಜೀವನ ಬಿಡಿಸುವ ಶಿಕ್ಷಣ, ದಾಸ್ಯ ಜೀವನ ಬಿಡಿಸುವ ಶಿಕ್ಷಣ. ಖಾಸ ಮಿತ್ರನಾಗುಳಿಯುವ ಶಿಕ್ಷಣ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ಅಜ್ಞಾನವನ್ನು ಅಳಿಸುವ ಶಿಕ್ಷಣ, ವಿಜ್ಞಾನವನ್ನು ಬೆಳೆಸುವ ಶಿಕ್ಷಣ. ಅಜ್ಞಾನವನ್ನು ಅಳಿಸುವ ಶಿಕ್ಷಣ, ವಿಜ್ಞಾನವನ್ನು ಬೆಳೆಸುವ ಶಿಕ್ಷಣ. ಮೂಢನಂಬಿಕೆ ದೂರ ಮಾಡುತ್ತಾ, ಮೂಢನಂಬಿಕೆ ದೂರ ಮಾಡುತ್ತಾ ಬದುಕುವ ಕಲೆಯನ್ನು ಕಲಿಸುವ ಶಿಕ್ಷಣ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ವಿವಿಧ ಧರ್ಮಗಳ, ವಿವಿಧ ಭಾಷೆಗಳ, ವಿವಿಧ ವೇಷಗಳ ದೇಶ ನಮ್ಮದು. ವಿವಿಧ ಧರ್ಮಗಳ, ವಿವಿಧ ಭಾಷೆಗಳ, ವಿವಿಧ ವೇಷಗಳ ದೇಶ ನಮ್ಮದು. ವಿವಿಧತೆ ಇದ್ದರೂ ಏಕವೆಂಬುವ, ವಿವಿಧತೆ ಇದ್ದರೂ ಏಕವೆಂಬುವ ವಿಶಾಲ ಭಾವನೆ ಕಲಿಸುವ ಶಿಕ್ಷಣ, ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಭಾರತ ಮಾತೆಯ ನಾವು ಸಿಪಾಯಿ.
ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಭಾರತ ಮಾತೆಯ ನಾವು ಸಿಪಾಯಿ, ಎಂದೆಂದಿಗೂ ನಾವು ಎಲ್ಲರೂ ಒಂದೇ, ಎಂದೆಂದಿಗೂ ನಾವು ಎಲ್ಲರೂ ಒಂದೇ, ಬಸವ ಎನ್ನುತ್ತ ಸಾಗೋಣ ಮುಂದೆ. ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ, ತಕ್ಷಣ ಬಂದು ನಾಳೆ ಎನ್ನದೆ ಕಲಿಯಬೇಕರನ್ನ. ಶಿಕ್ಷಣದಿಂದಲೇ ಬಾಳಲಿ ಬೆಳಕು ಮರೆಯಬೇಡಿರನ್ನ, ನೀವು ಮರೆಯಬೇಡಿರನ್ನ, ನೀವು ಮರೆಯಬೇಡಿರಿ ಅಕ್ಕ. ಈ ಒಂದು ಶಿಕ್ಷಣವನ್ನ ಕೊಡುವಂತ ಎಲ್ಲ ಒಂದಿಷ್ಟೊಂದು ಲಾಭಗಳನ್ನು ಕೊಡುವಂತ ಶಿಕ್ಷಣ ನಮಗ ಶಿವಾನಂದ ಭಾರತಿ ಮಹಾಸ್ವಾಮೀಜಿಯ ಕೃಪೆಯಿಂದ ಸಿಗ್ತಾ ಇದೆ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಒಂದು ಸೌಭಾಗ್ಯ. ಇಷ್ಟೊಂದು ವ್ಯವಸ್ಥೆಯನ್ನ ಶಿಕ್ಷಣ ಸಂಸ್ಥೆ ಮಾಡ್ತದೆ. ತಾಯಿ ತಂದೆಗಳು ನಿಮಗೆ ಬೇಕಾಗಿರುವಂತ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಡ್ತಾರೆ. ತಮ್ಮ ಶ್ರಮವನ್ನ ವಹಿಸಿ ಇಲ್ಲಿರುವಂತಹ ಶಿಕ್ಷಕರು ನಿಮಗೆಲ್ಲರಿಗೂ ಕೂಡ ವಿದ್ಯಾದಾನ ಮಾಡ್ತಾರೆ ಅಂತಂದ್ರೆ ನಿಮ್ಮಲ್ಲಿ ಉಳಿದಿರುವಂತದ್ದು ಏನಪ್ಪಾ ಅಂತಂದ್ರೆ ನೀವು ಪ್ರಯತ್ನ ಮಾಡುವುದು, ಪರಿಶ್ರಮ ಪಡುವುದು ಮಾತ್ರ ನಿಮ್ಮ ಕಡೆ. ಒಂದು ಸಣ್ಣ ಒಂದು ಪ್ರಸಂಗವನ್ನ ಹೇಳಿ ಮುಗಿಸ್ತೇನೆ. ಒಂದೆರಡು ನಿಮಿಷ. ಒಬ್ಬ ಪ್ರಾಥಮಿಕ ಶಾಲೆಯ ಒಬ್ಬ ಹುಡುಗಿದ್ದ. ಬೇಸಿಗೆ ರಜೆ ಇತ್ತು. ಸಂಶಯವಿಲ್ಲ. ಯಾಕಂದ್ರೆ ಇಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳ ಒಂದು ಆಶೀರ್ವಾದ ಯಾರು ಮಾಡ್ತಾರಪ್ಪ ಅಂತ ಪ್ರತಿದಿನ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಪ್ರತಿದಿನ ನಿಮ್ಮೆಲ್ಲ ಆಶೀರ್ವಾದ ಇರುತ್ತೆ. ಅದಕ್ಕೆ ಯಾರು ಅನ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಈ ಶಾಲೆಯ ಈ ಊರಿನ ಕೀರ್ತಿಯನ್ನು ಹಾಳು ಮಾಡಬಾರ್ದು. ಪೊಲೀಸ್ ಇಲಾಖೆಯಲ್ಲಿ ಬಹಳ ಸ್ಟ್ರಿಕ್ಟ್ ನಿಯಮಗಳದಾವ. ಮೊಬೈಲ್ಗಳನ್ನ ದುಷ್ಕೃತ್ಯಗಳಲ್ಲಿ ಬಳಸುವಂತಿಲ್ಲ, ಕಳ್ಳತನ ದರೋಡೆ ಇಂಥವು ಯಾವ ಕೃತ್ಯಗಳನ್ನು ಬಳಸುವಂತಿಲ್ಲ, ಗಾಂಜಾ ಅಫೀಮ್ ತಂಬಾಕು ಈ ಕಾಲೇಜಿನಲ್ಲಿ ನಡೀತಕ್ಕದ್ದಲ್ಲ. ಉಗ್ರವಾದಂತಹ ಕಾನೂನುಗಳದಾವ. ನೀವು ಯಾರ ಡಿ-ಬಾಸ್ ಫ್ಯಾನ್ ಆಗಲಿ ಅಂಥವಕ್ಕೆ ಯಾವಕ್ಕೂ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿ ಯಾವ ಫ್ಯಾನ್ ಅಂದ್ರೆ ಶಿಕ್ಷಣದ ಫ್ಯಾನ್ ಅಷ್ಟೇ ಇರಬೇಕು. ನಿಮ್ಮ ಕೋಲೆಯಲ್ಲಿ ನೀವು ಶಿಕ್ಷಣ ಪಡ್ಕೊಂತ ಕೋಲೆಯಲ್ಲಿ ಪೂಜ್ಯ ಅಪ್ಪಾಜಿಯವರ ಒಂದು ಫೋಟೋ ಇರಬೇಕು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಫೋಟೋ ಇರಬೇಕು. ಮಹನೀಯರ ಫೋಟೋಗಳನ್ನು ಫಾಲೋ ಮಾಡ್ರಿ, ಅವರು ಫ್ಯಾನ್ ಆಗ್ರಿ, ನೀವು ಜೀವನದಲ್ಲಿ ಯಶಸ್ಸನ್ನ ಗಳಿಸ್ತೀರಿ. ಈಗಾಗಲೇ ವೇಳೆ ಬಹಳ ಆಗಿದೆ. ಹಾಗೆ ಈ ಒಂದು ಕಾಲೇಜಿನ ಪ್ರಾಚಾರ್ಯರಾಗಿರುವಂತಹ ಸನ್ಮಾನ ಶ್ರೀ ಕಾಂಬಳೆ ಗುರುಗಳಲ್ಲಿ